ಅಂಗಳದಲ್ಲಿ ಆಟವಾಡುತ್ತಿದ್ದ 6 ವರ್ಷದ ಮಗುವಿನ ಮೇಲೆ ದಾಳಿ ನಡೆಸಿದ ಬೀದಿ ನಾಯಿಗಳ ಹಿಂಡು ಮಗುವಿನ ತಲೆ ಹಾಗೂ ಹೊಟ್ಟೆಯನ್ನ ತಿಂದು ಹಾಕಿರುವ ಕರುಣಾಜನಕ ಘಟನೆ ತಿಪಟೂರು ತಾಲೂಕಿನ ಕಸಬಾ ಹೋಬಳಿಯ ಅಯ್ಯನಭಾವಿ ಬೋವಿ ಕಾಲೋನಿಯಲ್ಲಿ ನಡೆದಿದೆ. ಅಯ್ಯನಭಾವಿ ಗ್ರಾಮದ ನಿವಾಸಿ ಮಹಲಿಂಗಯ್ಯನವರ ಮಗಳು 6 ವರ್ಷದ ನವ್ಯ ಬೀದಿ ನಾಯಿಗಳ ದಾಳಿಗೊಳಗಾದ ನತದೃಷ್ಟೆ ಹೆಣ್ಣು ಮಗಳು. ಮಧ್ಯಾಹ್ನ 4 ಗಂಟೆ ಸಮಯದಲ್ಲಿ ಅಯ್ಯನಭಾವಿ ಗ್ರಾಮದ ತಮ್ಮ ಮನೆ ಮುಂದೆ ಆಟವಾಡುತ್ತಿದ್ದ ನವ್ಯಾಳ ಮೇಲೆ ಬೀದಿ ನಾಯಿಗಳ ಗುಂಪೊಂದು ದಾಳಿ ನಡೆಸಿವೆ. ಇನ್ನು ದಾಳಿ ನಡೆಸಿದ ನಾಯಿಗಳು ಮಗುವಿನ ತಲೆಯ ಚರ್ಮವನ್ನ ಸಂಪೂರ್ಣವಾಗಿ ಕಿತ್ತು ಹಾಕಿದ್ದು, ಹೊಟ್ಟೆ ಭಾಗವನ್ನೆಲ್ಲ ಕಿತ್ತು ಮಗುವಿನ ಮುಖ, ಕೈಕಾಲು ಹಾಗೂ ತೊಡೆಭಾಗವನ್ನ ಕಿತ್ತು ಹಾಕಿವೆ. ರಕ್ತದ ಮಡುವಿನಲ್ಲಿ ಕೀರಾಡುತ್ತಿದ್ದ ಮಗುವನ್ನ ಕಂಡ ಸಾರ್ವಜನಿಕರು ಬೀದಿ ನಾಯಿಗಳ ಗುಂಪನ್ನ ಓಡಿಸಿ ಮಗುವನ್ನ ತಕ್ಷಣ ತಿಪಟೂರು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿದ್ದು, ಹೆಣ್ಣು ಮಗು ತೀವ್ರವಾಗಿ ಗಾಯಗೊಂಡಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಹಾಸನ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿದ್ರೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಮಗು ಹಾಸನ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದೆ. ದಿನೇ ದಿನೇ ತಾಲೂಕಿನಲ್ಲಿ ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗ್ತಿದೆ. ಬೀದಿ ನಾಯಿಗಳ ಹಾವಳಿಯ ಕಡಿವಾಣಕ್ಕೆ ತಾಲೂಕು ಆಡಳಿತ, ನಗರಸಭೆ ನಿರ್ಲಕ್ಷ್ಯ ವಹಿಸಿದೆ. ಬೀದಿ ನಾಯಿಗಳಿಗೆ ಕಡಿವಾಣ ಹಾಕಿ ಈ ರೀತಿಯ ದುರ್ಘಟನೆ ನಡೆಯದಂತೆ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಸ್ಥಳೀಯರು ಆಕ್ರೋಶಭರಿತರಾಗಿದ್ದಾರೆ. ಸಾಕಿರೋಂಥ ಕುಲ ಬಾಂಧವರಿಗೆ ಏನಂದರೆ, ನೀವು ನಾಯಿ ಸಾಕೋದೊಂದು ಫ್ಯಾಷನ್ ಅಂತ ತಿಳ್ಕೊಂಬಿಟ್ಟಿದ್ದೀರ. 1 ಲಕ್ಷಾಂತರ ರೂಪಾಯಿ ಕೊಟ್ಟು ಒಂದು ಮನೆ ಮುಂದೆ ನಾಯಿ ಸಾಕೋದು ಅಂತ ತಿಳ್ಕೊಂಬಿಟ್ಟಿದ್ದೀರ. ನೀವು ನಿಮ್ಮ ನಾಯಿ ಉಳಿಸ್ಕೊಳಕ್ಕೆ ಈ ನಾಯಿಗಳು ಬಂದುಬಿಟ್ಟು ಇಂಥ ಅಮಾಯಕರ ಮಕ್ಕಳನ್ನ ತಿಂದು ತೇಗ್ತಿದ್ದಾವಲ್ಲ, ಪ್ರಾಣಿ ದಯಾ ಸಂಘದಲ್ಲಿದ್ದಾರಲ್ಲ ನೀವು. ಯಾವ ಪ್ರಾಣಿನೂ ಸಾಯಬಾರ್ದು ಬಿಡಬಾರ್ದು ಅಂತ. ಈ ಮಕ್ಳ ಜೀವಕ್ಕೆ ಯಾರು ರೀ ಹೊಣೆಗಾರರು? ಯಾರು ಮಾಡ್ತಾರೆ? ಹೊಣೆಗಾರ ಯಾರಾಗ್ತೀರಿ? ಪ್ರಾಣಿ ದಯಾ ಸಂಘದವರೇ, ದಯವಿಟ್ಟು ನಿಮ್ಮನ್ನ ಒಂದು ಕಳಕಳಿ ಪ್ರಾರ್ಥನೆ, ಇಂಥ ವಿಚಾರದಲ್ಲಿ ದಯವಿಟ್ಟು ಬಿಟ್ಬಿಡಿ. ನೀವು ಮನೆ ಮುಂದೆ 1 ಲಕ್ಷಾಂತರ ರೂಪಾಯಿ ಕೊಟ್ಟು ನಾಯಿ ಸಾಕಂತೀರ, ನೀವು ಸಾಕಳಿ ಮನೆ ಕಾಂಪೌಂಡ್ ಒಳಗಡೆ. ಈ ಬೀದಿ ನಾಯಿಗಳು ಅವಳಿಗೆ ನಗರಸಭೆಯವರು ಇಲ್ಲ ಪಂಚಾಯತಿಯವರು ಬಂದು ಅವನ್ನ ಹಿಡ್ಕೊಂಡು ಹೋಗಿ ಸಾಯಿಸಬೇಕು. ಸಾಯಿಸಲಿಲ್ಲ ಅಂದರೆ ಇಂಥ ಮಕ್ಕಳನ್ನ ಬಲಿ ಆಗ್ತಾ ಇದೆ. ಇನ್ನೂ 1000 ವರ್ಷದ್ದು ಈ ಸಮಸ್ಯೆ ಪರಿಹಾರ ಸಿಗಲ್ಲ. ದಯಮಾಡಿ ನೀವು ಪ್ರಾಣಿ ದಯಾ ಸಂಘದವರು ದಯವಿಟ್ಟು ಈ ನಾಯಿಗಳ ಬಗ್ಗೆ ಕಣ್ಕಣ್ಣ ತೋರಿಸ್ಬೇಡಿ. ಸಾಕಳಿ, ಒಂದು ಹಸು ಸಾಕಿ, ಇನ್ನೊಂದು ಸಾಕಿ. ಈ ನಾಯಿಗಳ ಬಗ್ಗೆ ಇದು ಮಾಡಬೇಡಿ. ಬೀದಿ ನಾಯಿಗಳ ಬಗ್ಗೆ. ಎಷ್ಟು? ಅಯ್ಯನಭಾವಿನ? 6 ವರ್ಷ. ಹೌದು. ಪಾಪ ಹೆಸರು? ನವ್ಯ. ಏನಾಗಿತ್ತು? ನಾಯಿ ಕಡಿದಿದೆ. ಹೌದು. ಎಷ್ಟು ನಾಯಿ? ನಾಯಿ ಅಂತ ಸಮಯ 10 ನಾಯಿ, 7-8 ನಾಯಿ. 7-8 ನಾಯಿ. ನವ ಕರ್ನಾಟಕ ಟಿವಿ, ಜನಪರ ನ್ಯಾಯಪರ.